ನಮಸ್ಕಾರ ಎಲ್ರಿಗೂ. ನಿಲ್ಲದೆ ಸಾಗುವ ಪಯಣ ಡೇ 13. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕೊತ್ತಂಬರಿ ನೀರು ಮತ್ತು ಜೀರಿಗೆ ನೀರು ಮಿಕ್ಸ್ ಮಾಡಿ ನೀರು ಕುಡಿದೆ. ಅದಾದ ನಂತರ ಇವತ್ತು ಸಜ್ಜಿಗೆ ರೊಟ್ಟಿ ಮಾಡ್ತಾ ಇದ್ದೇನೆ. ತುಂಬ ಅಂದರೆ ತುಂಬ ಹೆಲ್ದಿ ಆ್ಯಕ್ಚುಲಿ. ಅದು ನನಗೆ ತುಂಬ ಇಷ್ಟ, ನನಗೆ ವಿನಿಲಿಗೆಲ್ಲ. ಮಧ್ಯಾಹ್ನದ ಊಟಕ್ಕೆ ಸ್ಯಾಲೆಡ್ ಮತ್ತು ಸ್ಪ್ರೌಟ್ಸ್ ಮತ್ತು ಬೀಟ್ರೂಟ್ ಮತ್ತು ಪಲ್ಯ, ಅದರೊಟ್ಟಿಗೆ 2 ರಾಗಿ ರೊಟ್ಟಿ ತೊಗೊಳ್ತಾ ಇದ್ದೀನಿ. ಸಾಯಂಕಾಲ ಚಹಾಕ್ಕೆ ನಾನು ಹಾರ್ಸ್ ಗ್ರಾಮ್ ಇದೆಯಲ್ವ, ಕುಳಿತು ಅಂತ ಹೇಳ್ತಾರೆ ಕೊಂಕಣಿಯಲ್ಲಿ, ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಅದರದ್ದೊಂದು ಪ್ಯಾನ್ ಕೇಕ್ ಥರ ಮಾಡಿದ್ದೆ, ಖಾರ ಪ್ಯಾನ್ ಕೇಕ್ ಥರ. ಚಹಾದೊಟ್ಟಿಗೆ ಸೈಡ್ ತಿನ್ನಲಿಕ್ಕೆ ಅಂತ ತುಂಬ ಚೆಂದವಾಗಿ ಬಂದಿತ್ತು. ಅದಾದ ನಂತರ ಮನೆಯಲ್ಲೇ ನಾನು ಸ್ವಲ್ಪ ವಾಕಿಂಗ್ ಮಾಡಿದೆ. ಇವತ್ತು ಹೊರಗಡೆ ಹೋಗ್ಲಿಕ್ಕೆ ಆಗಲಿಲ್ಲ, ವರ್ಕ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಅದಕ್ಕೆ ನಾನು ಆಲ್ಮೋಸ್ಟ್ 30 to 40 ಮಿನಿಟ್ಸ್ ನಾನು ಮನೆಯಲ್ಲೇ ವರ್ಕೌಟ್ ಎಲ್ಲ ಮಾಡಿದೆ. ವರ್ಕೌಟ್ ಎಲ್ಲ ಮಾಡಿದ ನಂತರ ತುಂಬ ಸುಸ್ತಾಯಿತು. ಮಧ್ಯಾಹ್ನ ನಾನು ರಾಗಿ ಗಂಜಿ ಅಂತ ಮಾಡಿದ್ದೆ, ಅದನ್ನು ಕುಡಿದೆ, ವಿಡಿಯೋ ತೆಗಿಲಿಕ್ಕಾಗಲಿಲ್ಲ. ಹಾಗೆ ಅಷ್ಟಾದ ನಂತರ ಸಾಯಂಕಾಲಕ್ಕೆ ಪಾಲಕ್ ಸೂಪ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಯೂಟ್ಯೂಬಲ್ಲೆಲ್ಲ ಸ್ವಲ್ಪ ನೋಡಿ ರಿಸರ್ಚ್ ಮಾಡಿ ಆದ ನಂತರ ಪಾಲಕ್ ಸೂಪ್ ಮಾಡಿದೆ. ಅದರೊಟ್ಟಿಗೆ ಸ್ಪ್ರೌಟ್ಸ್ ಸ್ಯಾಲೆಡ್ ತೊಗೊಂಡೆ. ಸ್ಪ್ರೌಟ್ಸ್ ಅಂದರೆ ಇದು ಮೂಂಗ್ ಆಗಿರ್ಬೋದು, ಕಡಲೆ ಮತ್ತು ಕ್ಯಾರೆಟ್ ಎಲ್ಲ ಬೇಯಿಸಿದೆ. ಹಾಗೆ ಇವತ್ತಿನ ಡಿನ್ನರ್ ಇಷ್ಟೇ. ನಾಳೆ ಸಿಗುವ. ಬಾಯ್.